ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ನೂತನ ಪಿಡಿಒ ಸರಿತಾ ಅವರು ಗ್ರಂಥಾಲಯದ ಪಿತಾಮಹ ಎಸ್ಆರ್ ರಂಗನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ, ಗ್ರಂಥಾಲಯದಲ್ಲಿ ಬಹಳಷ್ಟು ಕಲಿಕೆಯ ವಸ್ತುಗಳಿದ್ದು ಅವುಗಳ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕಾದದ್ದು ಯುವಕರ ಜವಾಬ್ದಾರಿ. ಪ್ರಾಥಮಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಭೇಟಿ ನೀಡುವ ಮತ್ತು ಪುಸ್ತಕವನ್ನು ಬಳಸಿಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಸಾರ್ವಜನಿಕರು ಕೂಡ ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಗ್ರಂಥಾಲಯಕ್ಕೆ ಭೇಟಿ ನೀಡಿ ದಿನಪತ್ರಿಕೆಗಳನ್ನು ಓದುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ದೊರೆಯುವುದರ ಜೊತೆಗೆ ರಾಜ್ಯದ ಆಗುಹೋಗುಗಳನ್ನು ತಿಳಿದುಕೊಳ್ಳಬಹುದು ಅಂದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ HR ಸುರೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಪಾಲಕರು ಕಳೆದ 30-40 ವರ್ಷಗಳಿಂದ 300 ರೂಪಾಯಿಗಳಿಂದ ಕೆಲಸ ಮಾಡಿ ಗೌರವಧನ ಪಡಿತಾ ಇದ್ರು. ಇತ್ತೀಚೆಗೆ ಉತ್ತಮ ಗೌರವಧನ ಬರುವಾಗ ನಿವೃತ್ತಿ ಹೊಂದ್ತಾ ಇರುವುದು ವಿಷಾದನೀಯ. ನಿವೃತ್ತಿ ಹೊಂದ್ತಾ ಇರೋ ಕುಟುಂಬಸ್ಥರ ಮಕ್ಕಳಿಗೆ ಗ್ರಂಥಾಲಯದಲ್ಲಿ ಕೆಲಸ ನೀಡಿದಾಗ ಗ್ರಂಥಪಾಲಕರ ದಿನ ಆಚರಣೆಗೆ ಅರ್ಥ ಬರುತ್ತೆ ಅಂದರು. ವರದಿ ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ, ಹುಣಸೂರು. ಗ್ರಂಥಪಾಲಕರ ದಿನಾಚರಣೆಯನ್ನು ಈ ದಿನ ಆಚರಿಸ್ತಾ ಇದ್ದೀವಿ. ಈ ಆಚರಣೆಯಲ್ಲಿ ಭಾಗವಹಿಸಿದಂತಹ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಎಲ್ಲರಿಗೂ ಸಹ ನಾನು ಗ್ರಂಥಪಾಲಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಪ್ರತಿದಿನ ಬಂದು ಗ್ರಂಥಾಲಯಕ್ಕೆ ಬಂದು ಪ್ರತಿದಿನ ನೀವು ಏನು ದಿನಪತ್ರಿಕೆ ಮತ್ತು ಪುಸ್ತಕ ಏನಿದೆ ಅದನ್ನೆಲ್ಲ ಓದಿ ನಿಮ್ಮ ಏನು ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಕೇಳ್ತಾ, ಮತ್ತು ನೀವು ಮತ್ತು ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ, ಮತ್ತು ನಿಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ. ಗ್ರಂಥಪಾಲಕರ ದಿನಾಚರಣೆಯನ್ನು ಇವತ್ತು ಆಚರಣೆಯನ್ನು ನಮ್ಮ ಹೊಸದಾಗಿ ಬಂದಿರುವಂಥ ಪಿಡಿಒ ಅವರ ಒಂದು ನೇತೃತ್ವದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಈ ಆಚರಣೆಯನ್ನು ಮಾಡುವುದರಿಂದ ಪ್ರಯೋಜನ ಏನು ಆಗುತ್ತದೆ ಅನ್ನೋದಕ್ಕೆ ನಾವು ಮಕ್ಕಳುಗಳಿಗೆ ಅಥವಾ ಹಿರಿಯವರುಗಳಿಗೆ ಒಂದು ತಿಳುವಳಿಕೆಯನ್ನು ಹೇಳಬೇಕಾಗ್ತದೆ. ಮಕ್ಕಳುಗಳು ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೋಬೇಕಾದ್ರೆ ಸಾಯಂಕಾಲ ಸ್ಕೂಲ್ ಬಿಟ್ಟಂಥ ಸಂದರ್ಭದಲ್ಲಿ 10 ನಿಮಿಷ, ಒಂದು ಅರ್ಧ ಗಂಟೆ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು, ಕೆಲವು ಬುಕ್ಕುಗಳಿದ್ದಾವೆ, ಕವಿಗಳು ಬರೆದಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಬರೆದಿರೋದಂಥ ಒಂದು ಸಂವಿಧಾನ ಇದೆ. ಇವೆಲ್ಲವನ್ನು ನೀವು ಎಚ್ಚೆತ್ತವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನುಕೂಲ ಆಗೋಂಥ ಬುಕ್ಕುಗಳಿದ್ದಾವೆ. ಇವುಗಳು ಡಿಗ್ರಿ ಮಾಡಿದಂಥ ವ್ಯಕ್ತಿಗಳು ಬಂದು ಇಲ್ಲಿ ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಂಡು ಈ ಗ್ರಾಮಕ್ಕೆ KS ಮತ್ತು IS ಆಫೀಸರ್ಗಳಾಗಿ ಬಂದು ಸೇವೆಯನ್ನು ಸಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ.